ಮೈಸೂರು ದಸರಾ ಆರಂಭವಾಗಿದೆ. ನಾಡ ದೇವತೆಯನ್ನ ಪ್ರತಿದಿನ ಪೂಜೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಮಹಿಳಾ ದಸರಾ ಅದ್ಭುತವಾಗಿ ನಡೀತಿದೆ. ಇದರ ನಡುವೆ ಫ್ಯಾಷನ್ ಶೋ ಒಂದು ಕಡೆ ಅದ್ಭುತವಾಗಿದೆ. ಇದೀಗ ಇಂಟರ್ನ್ಯಾಷನಲ್ ಫ್ಯಾಷನ್ ಡಿಸೈನ್ ಕಾಲೇಜ್ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ. ನೋಡ್ತಿರ್ಬೋದು, ಸೀರೆಯಲ್ಲಿ ರೆಡ್ ಸೀರೆಯಲ್ಲಿ ಮಿರ ಮಿಂಚ್ತಾ ಇದ್ದಾರೆ. ತುಂಬಾ ಅದ್ಭುತವಾಗಿ ಕಾಣ್ತಿದ್ದಾರೆ. ಕಾಲೇಜ್ ವಿದ್ಯಾರ್ಥಿಗಳು ಇದೀಗ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಕ್ಲಾಸ್ ಟೀಚರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಫಸ್ಟ್ ಪ್ರೈಸ್ ಬಂದಿದೆ. ಒಂದ್ ಕಡೆ ಮಹಿಳಾ ದಸರಾ ಆರಂಭವಾಗಿದೆ. ಇವತ್ತು 3ನೇ ದಿನ ದಸರಾ. ನೀವು ಮೈಸೂರವರ ಹೇಗೆ? ಮೈಸೂರವರೇ, ಪಕ್ಕ ಮೈಸೂರು ಅವರು ನಾವೆಲ್ಲರೂ. ಸೊ ನಮ್ಮದು ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಡಿಸೈನ್ ಅಂತ. ಇದು ಒಂದು ಫ್ಯಾಷನ್ ಡಿಸೈನ್ ಆ್ಯಂಡ್ ಇಂಟೀರಿಯರ್ ಡಿಸೈನ್ ಕಾಲೇಜ್. ಸೊ ನಾವು 1 ವೀಕಿಂದ ಇದು ಮಹಿಳಾ ದಸರಾಗೆ ಪಾರ್ಟಿಸಿಪೇಟ್ ಮಾಡಬೇಕಂತ ಪ್ರಾಕ್ಟೀಸ್ ಮಾಡಿದ್ದೀವಿ. ಕಾಸ್ಟ್ಯೂಮ್ ಅರೇಂಜ್ಮೆಂಟ್ ಮಾಡಿದ್ದೀವಿ. ನಮ್ಮ ಮ್ಯಾಮ್ ನಮ್ಮಿಂದೆ ನೀವು ಮಾಡ್ತೀರಾ, ನೀವು ಗೆಲ್ತೀರಾ ಅಂತ ನಾವು ಕಾನ್ಫಿಡೆನ್ಸ್ ಕೊಟ್ಟರು. ಸೊ ನಮ್ಮ ಪ್ರಾಕ್ಟೀಸ್, ನಮ್ಮ ಎಲ್ಲರ ಪರಿಶ್ರಮ ಈ ಬಹುಮಾನವನ್ನು ಗೆದ್ಕೊ ಬಂದಿದ್ದೀವಿ ಇವತ್ತು. ಹೇಗಾಗ್ತಿದೆ ಮಹಿಳಾ ದಸರಾ ಮತ್ತು ದಸರಾ ಯಾವ ರೀತಿಯಾಗಿ ಸಂಭ್ರಮಾಚರಣೆ ಮಾಡ್ತಿದ್ದೀರಾ? ತುಂಬ ಚೆನ್ನಾಗಿದೆ. ನಮ್ಮ ಮನೆಯಲ್ಲೂ ಗೊಂಬೆ ಕೂರಿಸ್ತೀವಿ, ನಮ್ಮ ಇನ್ಸ್ಟಿಟ್ಯೂಷನಲ್ಲೂ ಗೊಂಬೆ ಕೂರಿಸ್ತೀವಿ ನಾವು. ಸೊ ದಿನ ಒಂದು ಪೂಜೆ ಮಾಡ್ತೀವಿ. ಸೊ ಅದು ಮೈಸೂರು ದಸರಾ ಅಂದ್ರೇ ನಮಗೊಂದು ಪ್ರೈಡ್ ಫೀಲಿಂಗ್. ನಾವು ಮೈಸೂರವರಾಗಿರೋದ್ರಿಂದ ಅದೊಂಥರ ನಮಗೆ ಕಿರೀಟ ಇದ್ದಂಗೆ. ಸೊ ಅದೊಂದು ತುಂಬ ಖುಷಿ ಆಗುತ್ತೆ. ಎಲ್ಲ ಮಹಿಳೆಯರು ತುಂಬಾ ಮಿಂಚ್ತಾ ಇದ್ದಾರಾ ಫ್ಯಾಷನ್ ಶೋ ಅಲ್ಲಿ. ಆ ಕೆಂಪು ಸೀರೆ ತುಂಬಾ ಲುಕ್ ಆಗಿ ಚೆನ್ನಾಗಿ ಕಾಣ್ತಿದಾರ. ಎಲ್ಲರ ಕಣ್ಣು ನಿಮ್ಮ ಮೇಲೆ ಇದೆ ಅಂತ, ಫೋಕಸ್ ನಿಮ್ಮ ಕಾಲೇಜು ವಿದ್ಯಾರ್ಥಿಗಳ ಮೇಲೆ, ನಿಮ್ಮ ಮೇಲೆ ಇದೆ ಅಂತ. ಥ್ಯಾಂಕ್ ಯು. ಅದಂತೂ ತುಂಬ ಅಂದರೆ ಪ್ರೈಡ್ ಇದಾಗುತ್ತೆ. ಸೊ ನಾವು ಮುಂಚೆನೇ ಪ್ಲಾನ್ ಮಾಡ್ಕೊಂಡಿದ್ವಿ, ನಮಗೆ ರೆಡ್ ಆ್ಯಂಡ್ ಗೋಲ್ಡ್ ಥೀಮೇ ಬೇಕು ಅಂತ. ಸೊ ಅದೊಂದು ಸ್ಟೇಜ್ ಮೇಲೆ ಹೈಲೈಟ್ ಆಗಿ ಕಾಣುತ್ತಲ್ಲ. ಸೊ ಅದೊಂದು ನಾವು ಬಂದಾಗ ಅದೊಂದು ಜನರಿಗೆ, ಒಂದು ಆಡಿಯನ್ಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ರೆಡ್ ಆ್ಯಂಡ್ ಗೋಲ್ಡ್. ಸೊ ನಾವು ರೆಡ್ ಆ್ಯಂಡ್ ಗೋಲ್ಡ್ ಅಂತ ಡಿಸೈಡ್ ಮಾಡಿದ್ದು. ಮೇಡಮ್ ಹೇಳಿ, ಹೇಗೆ ಅನ್ಸುತ್ತೆ ದಸರಾ ಮತ್ತು ಫ್ಯಾಷನ್ ಶೋ ವಿನ್ನರು? ತುಂಬ ಖುಷಿ ಆಗುತ್ತೆ ಈ ಥರ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ. ನಮಗೆ ಮಕ್ಕಳೆಲ್ಲ ತುಂಬ ಕಷ್ಟಪಟ್ಟು ಎಲ್ಲ ಅವ್ರ ಎಫರ್ಟ್ಸ್ ಎಲ್ಲ ಹಾಕಿ ತುಂಬ ಕಾನ್ಫಿಡೆಂಟಲ್ಲಿ ವಾಕ್ ಮಾಡಿದ್ದಾರೆ. ಸೊ ಈ ಥರ ಪ್ಲಾಟ್ಫಾರ್ಮ್ಸ್ ಮೈಸೂರಲ್ಲಿ ಮತ್ತೆ ಶೋ ನಡೀತಿದ್ರೆ ತುಂಬ ಒಳ್ಳೆಯದು. ಮಾತಾಡ್ಸೋಣ. ಮೇಡಮ್, ನಿಮ್ಮ ಕಾಲೇಜ್ ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರೈಸ್ ತೆಗೆದುಕೊಂಡಿದ್ದಾರೆ. ನೀವು ಸಹ ಟ್ರೋಫಿಯನ್ನು ಹಿಡಿದುಕೊಂಡಿದ್ದೀರಾ, ಏನು ಹೇಳ್ತೀರಂತ? ಹೌದು, ತುಂಬ ಖುಷಿ ಆಗುತ್ತೆ ಸರ್. ಅವರು ಇದೇ ಫಸ್ಟ್ ಕಾಂಪಿಟೇಷನ್ ಅವರು ಪಾರ್ಟಿಸಿಪೇಟ್ ಮಾಡಿದ್ದು. ಮೊದಲನೇ ಕಾಂಪಿಟೇಷನಲ್ಲಿ ಅವ್ರಿಗೆ ಮೊದಲನೇ ಪ್ರೈಸ್ ಸಿಕ್ಕಿದೆ ಅಂದರೆ ನನಗೆ ಅವ್ರ ಬಗ್ಗೆ ತುಂಬ ಅಭಿಮಾನ ಅನಿಸುತ್ತೆ. ಅವ್ರು ನಂದು ಗೌರವನ ಹೆಚ್ಚು ಮಾಡಿದ್ದಾರೆ. ಆ ರೀತಿ ತುಂಬ ಕಷ್ಟಪಟ್ಟಿದ್ದಾರೆ. ಆಮೇಲೆ ನಾನು ಅವ್ರ ಹಿಂದೆ 1 ವಾರದಿಂದ ಬಿದ್ದಿದ್ದೆ. ನಡೆಯೋದೇ ಆಗಲಿ, ಈವನ್ ನಗಾಡೋದೇ ಆಗಲಿ, ಪ್ರತಿಯೊಂದೂ ನಾನು ಕರೆಕ್ಟ್ ಮಾಡಿದಾಗ ಸ್ವಲ್ಪನೂ ಇದು ಮಾಡ್ದಲೆ, ಕೋಪ ಮಾಡ್ಕೊಳ್ದಾಳೆ ಮಕ್ಕಳು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದರಿಂದ ನನಗೆ ಗೊತ್ತು, ಇಟ್ಸ್ ಎ ಟೀಮ್ ವರ್ಕ್ ಅಂತಾರಲ್ಲ ಹಾಗೆ. ಸೊ ಜನರಲ್ ಆಗಿ ಫ್ಯಾಷನ್ ಅಂದ ತಕ್ಷಣನೇ ಬರೀ ವೆಸ್ಟರ್ನ್ ವೇರೆ, ವೆಸ್ಟರ್ನ್ ಔಟ್ಫಿಟ್ಟು ಬರೀ ಎಕ್ಸ್ಪೋಸಿಂಗ್ ಅನ್ಕೋತಾರೆ. ಫ್ಯಾಷನ್ ಅದು ಬಿಟ್ಟು ಬೇರೆನೇ ತುಂಬ ಇದೆ. ಸೊ ಇದೊಂದು ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಮ್ಯಾಮ್ ಹೇಳ್ದಂಗೆ ಇದು ನಮ್ಮ ಫಸ್ಟ್ ಕಾಂಪಿಟೇಷನ್. ಸೊ ಫಸ್ಟ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ದು ತುಂಬ ಖುಷಿ ಆಗ್ತಾ ಇದೆ. हिंदी है तो एक्चुअली मैं महाराष्ट्र से हूँ. सो मैं बहुत खुश हूँ कि मैं यहाँ फर्स्ट प्राइज़ जीत के आई हूँ. मैं अपने महाराष्ट्र का भी नाम रोशन कर रही हूँ और मैसूर का भी नाम रोशन कर रही हूँ. तो आई फील सो हैप्पी अबाउट इट. थैंक यू. ಟೀಚರ್ಸ್ ಹೆಲ್ಪ್ ಮಾಡಿದ್ರಿಂದನೇ ನಾವು ಇಷ್ಟು ಚೆನ್ನಾಗಿ ರೆಡಿಯಾಗಿ ಸ್ಟೇಜ್ ಮೇಲೆ ಮಾಡೋಕ್ಕೆ ಸಾಧ್ಯ ಆಯಿತು. ನಾವು ಫ್ಯಾಷನ್ ಡಿಸೈನರ್ ಆಗಿರೋದಕ್ಕೆ ನಾವು ಇಷ್ಟು ಚೆನ್ನಾಗಿ ಕಾಸ್ಟ್ಯೂಮ್ಸ್ನ ಹಾಕ್ಕೊಂಡು ಫಸ್ಟ್ ಪ್ರೈಸ್ ಗೆದ್ದಿರೋದು. ನೋಡ್ತಿರ್ಬೋದು, ಮಿರ ರೆಡ್ ಸೀರೆಯಲ್ಲಿ ಮಿಂಚ್ತಾ ಇದ್ದಾರೆ. ಫ್ಯಾಷನ್ ಶೋ ಅಲ್ಲಿ ಫಸ್ಟ್ ಪ್ರೈಸ್ ವಿನ್ ಆಗಿದ್ದಾರೆ. ತುಂಬಾ ಖುಷಿ ಪಡ್ತಿದ್ದಾರೆ. ಮತ್ತೊಂದು ಕಡೆ ಮಹಿಳಾ ದಸರಾದಲ್ಲಿ ಭಾಗಿಯಾಗಿ, ಫ್ಯಾಷನ್ ಶೋ ಅಲ್ಲಿ ಭಾಗಿಯಾಗಿ ಫಸ್ಟ್ ಪ್ರೈಸ್ ಈಗ ಪಡೆದುಕೊಂಡಿದ್ದಾರೆ. ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ರೆಡ್ ಸೀರೆಯಲ್ಲಿ ತುಂಬ ಲುಕ್ ಆಗಿ ಕಾಣ್ತಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು. ಹೀಗಾಗಿ ಇಲ್ಲಿ ಒಂದು ಕಡೆ ಖುಷಿ ವ್ಯಕ್ತಪಡಿಸಿದ್ದಾರೆ. ದೃಶ್ಯಕರ್ತ ನೋಡ್ತಿರ್ಬೋದು, ಒಂದು ಕಡೆ ಟ್ರೋಫಿಯನ್ನು ಹಿಡಿದುಕೊಂಡು ಸಂಭ್ರಮಾಚರಣೆ ಜೋರಾಗಿದೆ. ಒಂದು ಕಡೆ ಮಹಿಳಾ ದಸರಾ ಅದ್ಭುತವಾಗಿದೆ. ಹೀಗಾಗಿ ತುಂಬ ಖುಷಿಯನ್ನು ಇಲ್ಲಿನ ವಿದ್ಯಾರ್ಥಿಗಳು ವ್ಯಕ್ತಪಡಿಸಿದರು. ಕ್ಯಾಮ್ರಾ ಪರ್ಸನ್ ಲವ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರು ದಸರಾ ಆರಂಭವಾಗಿದೆ. ನಾಡ ದೇವತೆಯನ್ನ ಪ್ರತಿದಿನ ಪೂಜೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಮಹಿಳಾ ದಸರಾ ಅದ್ಭುತವಾಗಿ ನಡೀತಿದೆ. ಇದರ ನಡುವೆ ಫ್ಯಾಷನ್ ಶೋ ಒಂದು ಕಡೆ ಅದ್ಭುತವಾಗಿದೆ. ಇದೀಗ ಇಂಟರ್ನ್ಯಾಷನಲ್ ಫ್ಯಾಷನ್ ಡಿಸೈನ್ ಕಾಲೇಜ್ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ. ನೋಡ್ತಿರ್ಬೋದು, ಸೀರೆಯಲ್ಲಿ ರೆಡ್ ಸೀರೆಯಲ್ಲಿ ಮಿರ ಮಿಂಚ್ತಾ ಇದ್ದಾರೆ. ತುಂಬಾ ಅದ್ಭುತವಾಗಿ ಕಾಣ್ತಿದ್ದಾರೆ. ಕಾಲೇಜ್ ವಿದ್ಯಾರ್ಥಿಗಳು ಇದೀಗ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಕ್ಲಾಸ್ ಟೀಚರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಫಸ್ಟ್ ಪ್ರೈಸ್ ಬಂದಿದೆ. ಒಂದು ಕಡೆ ಮಹಿಳಾ ದಸರಾ ಆರಂಭವಾಗಿದೆ. ಇವತ್ತು 3ನೇ ದಿನ ದಸರಾ. ನೀವು ಮೈಸೂರವರ ಹೇಗೆ? ಮೈಸೂರವರೇ, ಪಕ್ಕ ಮೈಸೂರು ಅವರು ನಾವೆಲ್ಲರೂ. ಸೊ ನಮ್ಮದು ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಡಿಸೈನ್ ಅಂತ. ಇದು ಒಂದು ಫ್ಯಾಷನ್ ಡಿಸೈನ್ ಆ್ಯಂಡ್ ಇಂಟೀರಿಯರ್ ಡಿಸೈನ್ ಕಾಲೇಜ್. ಸೊ ನಾವು 1 ವೀಕಿಂದ ಇದು ಮಹಿಳಾ ದಸರಾಗೆ ಪಾರ್ಟಿಸಿಪೇಟ್ ಮಾಡಬೇಕಂತ ಪ್ರಾಕ್ಟೀಸ್ ಮಾಡಿದ್ದೀವಿ. ಕಾಸ್ಟ್ಯೂಮ್ ಅರೇಂಜ್ಮೆಂಟ್ ಮಾಡಿದ್ದೀವಿ. ನಮ್ಮ ಮ್ಯಾಮ್ ನಮ್ಮಿಂದೆ ನೀವು ಮಾಡ್ತೀರಾ, ನೀವು ಗೆಲ್ತೀರಾ ಅಂತ ನಾವು ಕಾನ್ಫಿಡೆನ್ಸ್ ಕೊಟ್ಟರು. ಸೊ ನಮ್ಮ ಪ್ರಾಕ್ಟೀಸ್, ನಮ್ಮ ಎಲ್ಲರ ಪರಿಶ್ರಮ
ಈ ಬಹುಮಾನವನ್ನು ಗೆದ್ಕೊಂಡು ಬಂದಿದ್ದೀವಿ ಇವತ್ತು. ಹೇಗಾಗ್ತಿದೆ ಮಹಿಳಾ ದಸರಾ ಮತ್ತು ದಸರಾ ಯಾವ ರೀತಿಯಾಗಿ ಸಂಭ್ರಮಾಚರಣೆ ಮಾಡ್ತಿದ್ದೀರಾ? ತುಂಬ ಚೆನ್ನಾಗಿದೆ. ನಮ್ಮ ಮನೆಯಲ್ಲೂ ಗೊಂಬೆ ಕೂರಿಸ್ತೀವಿ, ನಮ್ಮ ಇನ್ಸ್ಟಿಟ್ಯೂಷನಲ್ಲೂ ಗೊಂಬೆ ಕೂರಿಸ್ತೀವಿ ನಾವು. ಸೊ ದಿನ ಒಂದು ಪೂಜೆ ಮಾಡ್ತೀವಿ. ಸೊ ಅದು ಮೈಸೂರು ದಸರಾ ಅಂದ್ರೇ ನಮಗೊಂದು ಪ್ರೈಡ್ ಫೀಲಿಂಗ್. ನಾವು ಮೈಸೂರವರಾಗಿರೋದ್ರಿಂದ ಅದೊಂಥರ ನಮಗೆ ಕಿರೀಟ ಇದ್ದಂಗೆ. ಸೊ ಅದೊಂದು ತುಂಬ ಖುಷಿ ಆಗುತ್ತೆ. ಎಲ್ಲ ಮಹಿಳೆಯರು ತುಂಬಾ ಮಿನ್ಸ್ತಾ ಇದ್ದೀರಾ ಫ್ಯಾಷನ್ ಶೋ ಅಲ್ಲಿ. ಆ ಕೆಂಪು ಸೀರೆ ತುಂಬಾ ಲುಕ್ ಆಗಿ ಚೆನ್ನಾಗಿ ಕಾಣ್ತಿದ್ದೀರಾ. ಎಲ್ಲರ ಕಣ್ಣು ನಿಮ್ಮ ಮೇಲೆ ಇದೆ ಅಂತ, ಫೋಕಸ್ ನಿಮ್ಮ ಕಾಲೇಜು ವಿದ್ಯಾರ್ಥಿಗಳ ಮೇಲೆ ನಿಮ್ಮ ಮೇಲೆ ಇದೆ ಅಂತ. ಥ್ಯಾಂಕ್ ಯು. ಅದಂತೂ ತುಂಬ ಅಂದರೆ ಪ್ರೈಡ್ ಇದಾಗುತ್ತೆ. ಸೊ ನಾವು ಮುಂಚೆನೇ ಪ್ಲಾನ್ ಮಾಡ್ಕೊಂಡಿದ್ವಿ, ನಮಗೆ ರೆಡ್ ಆ್ಯಂಡ್ ಗೋಲ್ಡ್ ಥೀಮೇ ಬೇಕು ಅಂತ. ಸೊ ಅದೊಂದು ಸ್ಟೇಜ್ ಮೇಲೆ ಹೈಲೈಟ್ ಆಗಿ ಕಾಣುತ್ತಲ್ಲ. ಸೊ ಅದೊಂದು ನಾವು ಬಂದಾಗ ಅದೊಂದು ಜನರಿಗೆ, ಒಂದು ಆಡಿಯನ್ಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ರೆಡ್ ಆ್ಯಂಡ್ ಗೋಲ್ಡ್. ಸೊ ನಾವು ರೆಡ್ ಆ್ಯಂಡ್ ಗೋಲ್ಡ್ ಅಂತ ಡಿಸೈಡ್ ಮಾಡಿದ್ದು. ಮೇಡಮ್ ಹೇಳಿ, ಹೇಗೆ ಅನ್ಸುತ್ತೆ ದಸರಾ ಮತ್ತು ಫ್ಯಾಷನ್ ಶೋ ವಿನ್ನರು? ತುಂಬ ಖುಷಿ ಆಗುತ್ತೆ ಈ ಥರ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ನಮಗೆ. ಮಕ್ಕಳೆಲ್ಲ ತುಂಬ ಕಷ್ಟಪಟ್ಟು ಎಲ್ಲ ಅವ್ರ ಎಫರ್ಟ್ಸ್ ಎಲ್ಲ ಹಾಕಿ ತುಂಬ ಕಾನ್ಫಿಡೆಂಟಲ್ಲಿ ವಾಕ್ ಮಾಡಿದ್ದಾರೆ. ಸೊ ಈ ಥರ ಪ್ಲಾಟ್ಫಾರ್ಮ್ಸ್ ಮೈಸೂರಲ್ಲಿ ಮತ್ತೆ ಮತ್ತೆ ಶೋ ನಡೀತಿದ್ರೆ ತುಂಬ ಒಳ್ಳೆಯದು. ಮಾತಾಡ್ಸೋಣ. ಮೇಡಮ್, ನಿಮ್ಮ ಕಾಲೇಜ್ ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರೈಸ್ ತೆಗೆದುಕೊಂಡಿದ್ದಾರೆ, ನೀವು ಸಹ ಟ್ರೋಫಿಯನ್ನು ಹಿಡಿದುಕೊಂಡಿದ್ದೀರಾ, ಏನು ಹೇಳ್ತೀರಂತ? ಹೌದು, ತುಂಬ ಖುಷಿ ಆಗುತ್ತೆ ಸರ್. ಅವರು ಇದೇ ಫಸ್ಟ್ ಕಾಂಪಿಟೇಷನ್ ಅವರು ಪಾರ್ಟಿಸಿಪೇಟ್ ಮಾಡಿದ್ದು. ಮೊದಲನೇ ಕಾಂಪಿಟೇಷನಲ್ಲಿ ಅವ್ರಿಗೆ ಮೊದಲನೇ ಪ್ರೈಸ್ ಸಿಕ್ಕಿದೆ ಅಂದರೆ ನನಗೆ ಅವ್ರ ಬಗ್ಗೆ ತುಂಬ ಅಭಿಮಾನ ಅನಿಸುತ್ತೆ. ಅವ್ರು ನಂದು ಗೌರವನ ಹೆಚ್ಚು ಮಾಡಿದ್ದಾರೆ. ಆ ರೀತಿ ತುಂಬ ಕಷ್ಟಪಟ್ಟಿದ್ದಾರೆ. ಆಮೇಲೆ ನಾನು ಅವ್ರ ಹಿಂದೆ ಒಂದು ವಾರದಿಂದ ಬಿದ್ದಿದ್ದೆ. ನಡೆಯೋದೇ ಆಗಲಿ, ಈವನ್ ನಗಾಡೋದೇ ಆಗಲಿ, ಪ್ರತಿಯೊಂದೂ ನಾನು ಕರೆಕ್ಟ್ ಮಾಡಿದಾಗ ಸ್ವಲ್ಪನೂ ಇದು ಮಾಡ್ದಲೆ, ಕೋಪ ಮಾಡ್ಕೊಳ್ದಾರೆ ಮಕ್ಕಳು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದರಿಂದ ನನಗೆ ಗೊತ್ತು, ಇಟ್ಸ್ ಎ ಟೀಮ್ ವರ್ಕ್ ಅಂತಾರಲ್ಲ ಹಾಗೆ. ಸೊ ಜನರಲ್ ಆಗಿ ಫ್ಯಾಷನ್ ಅಂದ ತಕ್ಷಣನೇ ಬರೀ ವೆಸ್ಟರ್ನ್ ವೇರೆ, ವೆಸ್ಟರ್ನ್ ಔಟ್ಫಿಟ್ಟು ಬರೀ ಎಕ್ಸ್ಪೋಸಿಂಗ್ ಅನ್ಕೋತಾರೆ. ಫ್ಯಾಷನ್ ಅದು ಬಿಟ್ಟು ಬೇರೆನೇ ತುಂಬ ಇದೆ. ಸೊ ಇದೊಂದು ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಮ್ಯಾಮ್ ಹೇಳ್ದಂಗೆ ಇದು ನಮ್ಮ ಫಸ್ಟ್ ಕಾಂಪಿಟೇಷನ್. ಸೊ ಫಸ್ಟ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ದು ತುಂಬ ಖುಷಿ ಆಗ್ತಾ ಇದೆ. हिंदी है तो एक्चुअली मैं महाराष्ट्र से हूँ. सो मैं बहुत खुश हूँ कि मैं यहाँ फर्स्ट प्राइज़ जीत के आई हूँ. मैं अपने महाराष्ट्र का भी नाम रोशन कर रही हूँ और मैसूर का भी नाम रोशन कर रही हूँ. तो आई फील सो हैप्पी अबाउट इट. थैंक यू. ಟೀಚರ್ಸ್ ಹೆಲ್ಪ್ ಮಾಡಿದ್ರಿಂದನೇ ನಾವು ಇಷ್ಟು ಚೆನ್ನಾಗಿ ರೆಡಿಯಾಗಿ ಸ್ಟೇಜ್ ಮೇಲೆ ಮಾಡೋಕ್ಕೆ ಸಾಧ್ಯ ಆಯಿತು. ನಾವು ಫ್ಯಾಷನ್ ಡಿಸೈನರ್ ಆಗಿರೋದಕ್ಕೆ ನಾವು ಇಷ್ಟು ಚೆನ್ನಾಗಿ ಕಾಸ್ಟ್ಯೂಮ್ಸ್ನ ಹಾಕ್ಕೊಂಡು ಫಸ್ಟ್ ಪ್ರೈಸ್ ಗೆದ್ದಿರೋದು. ನೋಡ್ತಿರ್ಬೋದು, ಮೇರಾ ರೆಡ್ ಸೀರೆಯಲ್ಲಿ ಮಿನ್ಸ್ತಾ ಇದ್ದಾರೆ. ಫ್ಯಾಷನ್ ಶೋ ಅಲ್ಲಿ ಫಸ್ಟ್ ಪ್ರೈಸ್ ವಿನ್ ಆಗಿದ್ದಾರೆ. ತುಂಬಾ ಖುಷಿ ಪಡ್ತಿದ್ದಾರೆ. ಮತ್ತೊಂದು ಕಡೆ ಮಹಿಳಾ ದಸರಾದಲ್ಲಿ ಭಾಗಿಯಾಗಿ, ಫ್ಯಾಷನ್ ಶೋ ಅಲ್ಲಿ ಭಾಗಿಯಾಗಿ ಫಸ್ಟ್ ಪ್ರೈಸ್ ಈಗ ಪಡೆದುಕೊಂಡಿದ್ದಾರೆ. ತುಂಬಾ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ರೆಡ್ ಸೀರೆಯಲ್ಲಿ ತುಂಬಾ ಲುಕ್ ಆಗಿ ಕಾಣ್ತಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು. ಹೀಗಾಗಿ ಇಲ್ಲಿ ಒಂದ್ ಕಡೆ ಖುಷಿ ವ್ಯಕ್ತಪಡಿಸಿದ್ದಾರೆ. ದೃಶ್ಯಕರ್ತ ನೋಡ್ತಿರ್ಬೋದು, ಒಂದ್ ಕಡೆ ಟ್ರೋಫಿಯನ್ನು ಹಿಡಿದುಕೊಂಡು ಸಂಭ್ರಮಾಚರಣೆ ಜೋರಾಗಿದೆ. ಒಂದ್ ಕಡೆ ಮಹಿಳಾ ದಸರಾ ಅದ್ಭುತವಾಗಿದೆ. ಹೀಗಾಗಿ ತುಂಬಾ ಖುಷಿಯನ್ನ ಇಲ್ಲಿನ ವಿದ್ಯಾರ್ಥಿಗಳು ವ್ಯಕ್ತಪಡಿಸಿದರು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು.